ಹಾಯ್ ಫ್ರೆಂಡ್ಸ್, ಇಂದಿನ ದಿನ 2025 ಇಯರ್ನ ಕೊನೆಯ ದಿನ. ಇನ್ನೇನು 12 ಗಂಟೆ ರಾತ್ರಿ ದಾಟಿದರೆ ಹೊಸ ವರ್ಷ 2026 ಶುರುವಾಗ್ತಿದೆ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನು ನ್ಯೂ ಇಯರಲ್ಲಿ ಎಲ್ಲರೂ ಕೇಕ್ ಕಟ್ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಮನೆಯಲ್ಲೇ ಹೆಲ್ದಿಯಾಗಿ ಕ್ಯಾರೆಟ್ ಡ್ರೈ ಫ್ರೂಟ್ ಕೇಕ್ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಮನೆಯಲ್ಲೇ ಮಾಡಿರೋ ಕ್ಯಾರೆಟ್ ಡ್ರೈ ಫ್ರೂಟ್ ಕೇಕ್ ಅಂತ. ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂತಹ ಕ್ಯಾರೆಟ್ ಕೇಕಿಗೆ ಬೇಕಾಗಿರೋ ಪದಾರ್ಥಗಳು ಎಲ್ಲನೂ ಮೆಜರ್ಮೆಂಟ್ ಪ್ರಕಾರ: 1 ಕಪ್ಪು ಶುಗರ್ ಪೌಡರ್, 1 ಕಪ್ಪು ಮೈದಾ, 2 ಎಗ್, ವೆನಿಲಾ ಎಸೆನ್ಸ್ 2 ಸ್ಪೂನ್ಸ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ತಲಾ 1 ಸ್ಪೂನ್, ಆಮೇಲೆ 1/4 ಕಪ್ನಷ್ಟು ಎಣ್ಣೆ, ಎನಿ ಆಯಿಲ್ ಆಗ್ಬೋದು, ಡ್ರೈ ಫ್ರೂಟ್ಸ್ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿಲ್ಲದೆ ಪ್ರೀ ಹೀಟ್ ಮಾಡಿರೋ ಕುಕ್ಕರಲ್ಲಿ ಕೇಕ್ ಮೌಲ್ಡಲ್ಲಿ ಬಟರ್ ಪೇಪರ್ ಆಗಲಿ ಅಥವಾ ಅದಿಲ್ಲ ಅಂದರೆ ಕೆಳಗಡೆ ಬೆಣ್ಣೆ ಹಚ್ಚಿ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 25 ನಿಮಿಷಗಳ ಕಾಲ ಕುಕ್ಕರಲ್ಲಿ ವಿತೌಟ್ ಗ್ಯಾಸ್ಕೆಟ್ ಬೇಯಿಸ್ಕೋಬೇಕಾಗುತ್ತೆ. ತದನಂತರ ಅರ್ಧ ಗಂಟೆ ಕೂಲಾಗೋದಕ್ಕೆ ಬಿಡಿ. ಆಮೇಲೆ ನೋಡಿದರೆ ಟೇಸ್ಟಿ, ಹೆಲ್ದಿ, ಈಸಿ ಕ್ಯಾರೆಟ್ ಡ್ರೈ ಫ್ರೂಟ್ ಕೇಕ್ ರೆಡಿಯಾಗಿರುತ್ತೆ. ನಾನು 2 ಮೌಲ್ಡಲ್ಲಿ ಹಾಕಿ 2 ಕೇಕ್ ಮಾಡ್ಕೊಂಡಿದ್ದೀನಿ. ಡಬಲ್ ಲೇಯರಲ್ಲಿ ಕೇಕ್ ರೆಡಿಯಾಗಿದೆ. ಈಸಿಯಾಗಿ ಮಾಡೋ ವಿಧಾನ ಹೇಳಿದ್ದೀನಿ. ನಿಮಗೂ ಇಷ್ಟವಾದಲ್ಲಿ ಈ ಕೇಕ್ನ ಮನೆಯಲ್ಲೇ ಮಾಡಿ ಮನೆ ಮಂದಿ ಎಲ್ಲರೂ ಖುಷಿಯಿಂದ ತಿನ್ನಿ. ಕ್ರೀಮ್ ಇಲ್ಲದೆ ಆರೋಗ್ಯಕರವಾದ ಕೇಕ್ ಇದು. ನಮ್ಮ ಮನೆಯಲ್ಲಿ ರಾತ್ರಿ 12 ಗಂಟೆ ನಂತರ ಈ ಕೇಕ್ನ ಕಟ್ ಮಾಡೋದಕ್ಕೆ ನಾನು ರೆಡಿ ಮಾಡಿದ್ದೀನಿ. ಈ ಕೇಕ್ ವಿಡಿಯೋ ಹೇಗನ್ನಿಸಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.